ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾ ಚಾನಲ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದ್ರೆ, ಬ್ಯಾಕ್ ಪಾರ್ಟ್ನ ನಾವು ಕರೆಕ್ಟಾಗಿ ಯಾವ ರೀತಿ ಸ್ಟಿಚ್ ಮಾಡೋದು ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅಂದ್ರೆ ನಾನು ಎರಡು ಮೆಥಡಲ್ಲಿ ತಿಳಿಸ್ಕೊಡ್ತೀನಿ. ಇವಾಗ ಫಸ್ಟ್ ನೋಡ್ರಿ, ಇದು ಒಂದು ಮೆಥಡ್ ನಾವು ಬ್ಯಾಕ್ ಪಾರ್ಟ್ ನ ರೆಡಿ ಮಾಡೋದಕ್ಕೆ ಯಾವ ತರ ಮಾಡ್ಬೇಕು ಅಂತೇಳಿ. ಅಂದ್ರೆ ಇಲ್ಲಿ ಸ್ಟಿಚ್ ಬೇರೆ ತರ ಇರ್ತೈತಿ, ಆ ತರನು ಒಬ್ಬೊಬ್ರು ಫಾಲೋ ಮಾಡ್ತಿರ್ತಾರ. ಅಂದ್ರೆ ನಮ್ ಟೈಲರ್ ನಾವ್ ಎಲ್ಲಿ ಕಲ್ತಿರ್ತೀವಿ ಅವ್ರ ಮೇಲೆ ಡಿಪೆಂಡ್ ಇರುತ್ತೆ. ಮತ್ತೆ ನೆಕ್ಸ್ಟ್ ಇನ್ನೊಂದ್ ತರ, ಆ, ಈ ತರ ಇಲ್ಲಿ ಸಪೋರ್ಟ್ ಕೊಟ್ಟು ಲೈನಿಂಗ್ ಕ್ಲಾತ್ ಅಟ್ಯಾಚ್ ಮಾಡಿ ಈ ತರ ನಾವು ಯಾವ ಯಾವ ರೀತಿ ನಾವು ಬ್ಯಾಕ್ ಪಾರ್ಟ್ ರೆಡಿ ಮಾಡ್ಬೇಕು, ಮತ್ತೆ ಇದಕ್ಕ ಏನ್ ಡಿಫ್ರೆನ್ಸ್ ಅಂತೇಳಿ ಎರಡನ್ನೂ ನಾನು ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಅಂದ್ರೆ ನಾವು ಒಂದೊಂದ್ಸರಿ ಮಿಸ್ಟೇಕ್ ಏನ್ ಮಾಡ್ತೀವಿ ಅಂತಂದ್ರ, ಒಂದೇ ಮೆಥಡ್ ನ ಫಾಲೋ ಮಾಡ್ತಿರ್ತೀವಿ ಎಲ್ಲಾ ಬ್ಲೌಸ್ಗೆ. ಆ ತರ ಮಾಡಿದಾಗ ಏನಾಗುತ್ತೆ, ನಮ್ಗೆ ಲೆಂತ್ ಕಡಿಮೆ ಬರ್ತಿರ್ತ. ಆ ತರ ಆಗ್ಬಾರ್ದು ಅಂತಂದ್ರ ನಾವು ಯಾವ ತರ ಕರೆಕ್ಟ್ ಆಗಿ ಸ್ಟಿಚ್ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬಿಗಿನರ್ಸ್ ಅಂತೂ ತುಂಬಾ ಯೂಸ್ಫುಲ್ ವಿಡಿಯೋ ಇರ್ತೈತಿ. ವಿಡಿಯೋಲ್ಲಿ ಸ್ಕಿಪ್ ಮಾಡಬೇಡ್ರಿ, ಕೊನೆ ತನಕ ನೋಡ್ರಿ. ಆಮೇಲೆ ಕಮೆಂಟ್ ಮಾಡಿ ತಿಳಿಸಿ ನನ್ಗೆ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ನೋಡ್ರಿ, ಇದಕ್ಕೆ ಪೈಪಿಂಗ್ ಮಾಡೋದಿಲ್ಲ. ಇವಾಗ ಇಲ್ಲಿನೂ ಏನ್ ಮಾಡ್ತೀನಿ ಅಂತಂದ್ರೆ, ನಾ ಬಟ್ಟೆನ ಹಾಗೆ ಒಳಸ್ಕೊತೀನಿ, ಮತ್ತೆ ಇಲ್ಲಿ ಕೆಳಗಡೆ ಹಾಗೆ ಒಳಸ್ಕೊತೀನಿ. ಅಂದ್ರೆ ಎರಡು ತರನು ಮಾಡ್ತಾರಲ್ಲ, ಅದನ್ನ ಫಸ್ಟ್ ತಿಳಿಸ್ಕೊಡ್ತೀನಿ. ಆಮೇಲೆ ಇನ್ನೊಂದು ಬಟ್ಟೆ ಮೇಲೆ ಪೈಪಿಂಗ್ ಮತ್ತೆ ಕೆಳಗಡೆ ನಾವು ಸಪೋರ್ಟ್ ಆಗಿ ಲೈನಿಂಗ್ ಪೀಸ್ ನ ಕೊಡೋದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಈಗ ರೌಂಡ್ ಆಗಿ ಹೊಲಿಗೆ ಹಾಕೋರಿ. ಇಲ್ಲಿ ನೋಡ್ರಿ, ನಾವು ಬ್ಲೌಸ್ ಕಟಿಂಗ್ ಮಾಡುವಾಗ ಏನ್ ಮಾಡಿರ್ತೀವಿ, 1 ಇಂಚು ಎಕ್ಸ್ಟ್ರಾ ತಗೊಂಡಿರ್ತೀವಿ ಬಟ್ಟೆನ ಲೈನಿಂಗ್ ಕ್ಲಾತ್ ಇಂತ. ಹಂಗಾಗಿ ಇಲ್ಲಿ ಒಂದು ಅರ್ಧ ಇಂಚ್ ಅಷ್ಟೇ ನಮ್ಗೆ ಬರಬೇಕು. ನಾವು ಅಷ್ಟೇ ಈಗ ಬೆನ್ಪಟ್ಟಿಗೆ ಹೊಲಿಗೆನ ಹಾಕೋಬೇಕು. ಇಲ್ಲ ಅಂತಂದ್ರೆ ನಾವು ಇಲ್ಲಿ 1 ಇಂಚ್ ಅಷ್ಟೇ ಮೇಲ್ಗಡೆ ಹಾಕೊಂಡ್ಬಿಟ್ರೆ ಏನಾಗ್ತೈತಿ, ನಮಗೆ ಇದು ಲೆಂತ್ ಕಡಿಮೆ ಬಂದ್ಬಿಡ್ತೈತಿ. ಇಲ್ಲಿ ಒಂದು ಅರ್ಧ ಇಂಚ್ ಅಷ್ಟೇ ನೀವು ಹೊಲಿಗೆನ ಹಾಕೋರಿ. ಈಗ ಎಕ್ಸ್ಟ್ರಾ ಬಟ್ಟೆನ ಕಟಿಂಗ್ ಮಾಡ್ಕೊರಿ. ಇವಾಗ ಕಚ್ ಮಾರ್ಕ್ ಹಾಕ್ರಿ ಇಲ್ಲಿ ರೌಂಡ್ ಹತ್ರ. ಇಷ್ಟ ಆದ್ಮೇಲೆ ಇವಾಗ ಬಟ್ಟೆನ ಹೊರಗಡೆ ಎಳ್ಕೊರಿದಾನೆ ಈ ತರ. ಇವಾಗ ಮೇಲ್ಗಡೆ ಒಂದು ನೀಟಾಗಿ ಬೇಸ್ ಹೊಲಿಗೆನ ಕೊಡ್ರಿ. ನೋಡಿ, ಎಲ್ಲ ಹೊಲಿಗೆ ಹಾಕಿದ ಮೇಲೆ ಎಕ್ಸ್ಟ್ರಾ ಬಟ್ಟೆನ ಕಟಿಂಗ್ ಮಾಡ್ಕೊರಿ ನೀಟಾಗಿ.
ಇವಾಗ ನೋಡ್ರಿ ಇಲ್ಲೊಂದು ಸೈಡ್ ಅಲ್ಲಿ ಒಂದು ಹೊಲಿಗೆನ ಹಾಕೋತಾ ಬರ್ರಿ, ಹಂಗಾದ್ರೆ ನೆಕ್ ನೀಟಾಗಿ ಕೂತೈತಿ. ನೋಡ್ರಿ ಈ ತರ ಹೊಲಿಗೆನ ಹಾಕ್ರಿ. ನೆಕ್ಸ್ಟ್ ಇಲ್ಲಿ 2 ಟಕ್ಸ್ ಪಾಯಿಂಟ್ ನ ಸ್ಟಿಚ್ ಮಾಡ್ಕೊಳ್ಳಿ. ನೋಡ್ರಿ ಇವಾಗ ಇದು ಬ್ಯಾಕ್ ಪಾರ್ಟ್ ಒಂದು ಮೆಥಡ್ ಅಲ್ಲಿ ನಾವು ಇದನ್ನ ಸ್ಟಿಚ್ ಮಾಡೋದು ಬ್ಯಾಕ್ ಪಾರ್ಟ್ ಇದು. ನೆಕ್ಸ್ಟ್ ಇನ್ನೊಂದು ಮೆಥಡ್ ಅಲ್ಲಿ ನಾವು ಬ್ಯಾಕ್ ಪಾರ್ಟ್ ನ ಯಾವ ತರ ಸ್ಟಿಚ್ ಮಾಡ್ಬೇಕಂತ ತಿಳಿಸ್ಕೊಡ್ತೀನಿ. ಅಂದ್ರೆ ನಾವು ಈ ತರ ಸ್ಟಿಚ್ ಮಾಡಂಗಿದ್ರೆ ಇದೇ ರೀತಿನೇ ನಾವು ಫಾಲೋ ಅಪ್ ನ ಮಾಡಬೇಕು. ಇನ್ನೊಂದು ತಿಳಿಸ್ಕೊಡ್ತೀನಿ. ಈಗ ನಾವು ಆ ತರ ಸ್ಟಿಚ್ ಮಾಡ್ತೀವಿ ಅಂದ್ರೆ ಅದೇ ರೀತಿನೇ ಫಾಲೋ ಅಪ್ ಮಾಡ್ಬೇಕು. ಯಾಕಂದ್ರೆ ನಾವು ಉಲ್ಟಾ ಪಲ್ಟಾ ಮಾಡಿದ್ರೆ ಏನಾಗ್ತೈತಿ, ಕೆಲವೊಂದು ಸಂದರ್ಭದಾಗ ನಾವು ಮೇಲ್ಗಡೆ ಪೈಪಿಂಗ್ ಕೊಟ್ಟಿರಲ್ಲ, ಕೆಳಗ ಈ ತರ ಬಟ್ಟೆ ಫೋಲ್ಡ್ ಮಾಡ್ಕೊಂತೀವಿ. ಆ ತರ ಇದ್ರೆ ಏನಾಗುತ್ತೆ, ಲೆಂತ್ನು ಕಡಿಮೆ ಆಗ್ತೈತಿ, ಮತ್ತೆ ನಮ್ಗೆ ಫಿನಿಶಿಂಗ್ ನೀಟಾಗಿ ಬರಂಗಿಲ್ಲ. ಬರ್ರಿ ಇವಾಗ ಇನ್ನೊಂದು ಬ್ಲೌಸ್ ಪೀಸ್ ಅಲ್ಲಿ ನಾನು ನಿಮ್ಗೆ ಇನ್ನೊಂದ್ ತರ ಯಾವ ತರ ನಾವು ಬ್ಯಾಕ್ ಪಾರ್ಟ್ ನ ರೆಡಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಈಗ ನೋಡ್ರಿ ನಾವ್ ಈ ಬ್ಯಾಕ್ ಪಾರ್ಟಿಗೆ ಪೈಪಿಂಗ್ ಮಾಡ್ತೀವಿ, ಮತ್ತೆ ಕೆಳಗಡೆ ನಾವೇನ್ ಮಾಡ್ಬೇಕು, ಲೈನಿಂಗ್ ಇಂದು ಫೋಲ್ಡಿಂಗ್ ಕೊಡ್ಬೇಕು. ಈ ತರ ನಾನು ಇದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ ಅಂತ. ಆ ತರ ಇದ್ದಾಗ ನಾವ್ ಯಾವ ತರ ಸ್ಟಿಚ್ ಮಾಡ್ಬೇಕು ಅಂದ್ರೆ, ಫಸ್ಟ್ ಹಾಗೆ ರೌಂಡ್ ಆಗಿ ಹೊಲಿಗೆನ ಹಾಕೊಂಡ್ಬಿಡ್ರಿ. ನೋಡ್ರಿ ಈ ತರ ನಾವು ಲೈನಿಂಗ್ ಅಟ್ಯಾಚ್ ಮಾಡ್ಕೋಬೇಕಷ್ಟೇ. ನಾವು ಇಲ್ಲೇನು ಮಾಡಬಾರ್ದು. ಫಸ್ಟ್ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡು ಎಕ್ಸ್ಟ್ರಾ ಪೀಸ್ನೆಲ್ಲ ಕಟಿಂಗ್ ಮಾಡ್ಕೊರಿ. ನೋಡ್ರಿ ಇಷ್ಟು ಇವಾಗ ನಾವು ಅಟ್ಯಾಚ್ ಮಾಡಿದ್ಮೇಲೆ ಇಲ್ಲಿ ನಾವು ಕೆಳಗಡೆ ಎಕ್ಸ್ಟ್ರಾ ಈಗ ನಾವು ಲೈನಿಂಗ್ ಕ್ಲಾತ್ ನ ಕಟ್ ಮಾಡ್ಕೊಂಡು ಇಲ್ಲಿ ಫೋಲ್ಡ್ ನ ಮಾಡ್ಕೋಬೇಕು. ಒಂದು 2 ಇಂಚ್ ಅಷ್ಟು ನೀವು ಇಲ್ಲಿ ಪಟ್ಟಿನ ಕಟಿಂಗ್ ಮಾಡ್ಕೊಳ್ಳಿ. ಫಸ್ಟ್ 2 ಇಂಚ್ ಇಲ್ಲ 1.5 ಇಂಚ್ ಆದ್ರೆ ನಡಿತೈತಿ.
ಇವಾಗ ಫಸ್ಟ್ ಇದಕ್ಕೆ ಬೆನ್ ಪಟ್ಟಿಗೆ ಅಟ್ಯಾಚ್ ಮಾಡಿದ್ನ. ಇವಾಗ ಲೈನಿಂಗ್ ಕ್ಲಾತ್ ನ ಈ ತರ ಹೊರಗಡೆ ಫೋಲ್ಡ್ ಮಾಡ್ಕೊಂಡು ಇಲ್ಲಿ ಮೇಲ್ಗಡೆ ಒಂದು ಹೊಲಿಗೆನ ಹಾಕ್ರಿ. ನೋಡ್ರಿ ಈ ತರ ಹೊಲಿಗೆ ಹಾಕಿದ್ಮೇಲೆ ಇದು ಬಟ್ಟೆನ ಫೋಲ್ಡ್ ಮಾಡ್ಕೊರಿ. ಫಸ್ಟ್ ನಿಮ್ಗ ಡೈರೆಕ್ಟ್ ಆಗಿ ಈ ತರ ಫೋಲ್ಡ್ ಮಾಡೋದಕ್ಕೆ ಬರುತ್ತಾ ಅಂತಂದ್ರೆ ಡೈರೆಕ್ಟ್ ಆಗಿ ಈ ತರ ಫೋಲ್ಡ್ ಮಾಡ್ರಿ. ಇಲ್ಲ ನನಗ ಆ ತರ ಹಾಕುವಾಗ ಹೆಚ್ಚು ಕಡಿಮೆ ಆಗ್ತೈತಿ ಹೊಲಿಗೆ ಅಂತಂದ್ರೆ ಫಸ್ಟ್ ಒಂದ್ ಹೊಲಿಗೆನ ಈ ತರ ಸ್ಟ್ರೇಟ್ ಆಗಿ ಹಾಕೋರಿ. ಹಾಕೊಂಡಿದ ಮೇಲೆ ಫೋಲ್ಡ್ ಮಾಡಿ ಹೊಲಿಗೆನ ಹಾಕೋರಿ. ನಾನು ನಿಮ್ಗೆ ಈಸಿ ಆಗ್ಲಿ ಅಂತ ಫಸ್ಟ್ ಹಾಕಿ ತೋರಿಸ್ತೀನಿ ನೋಡ್ರಿ. ಫಸ್ಟ್ ಈ ತರ ಒಂದ್ ಹೊಲಿಗೆನ ಹಾಕೋರಿ, ಮುಂದ್ಗಡೆ ಫೋಲ್ಡ್ ಮಾಡಿ. ನೆಕ್ಸ್ಟ್ ಇವಾಗ ಈ ತರ ಫೋಲ್ಡ್ ಮಾಡ್ಕೊಡು ಅಷ್ಟು ಬಟ್ಟೆನ. ಇಲ್ಲಿ ಲೈನಿಂಗ್ ಕಲರ್ ಕ್ಲಾತ್ ನಮ್ಗೆ ಏನಾಗ್ಬೇಕಂತ ಹೊರಗಡೆ ಕಾಣಬಾರ್ದು, ಪೂರ್ತಿಯಾಗಿ ಇಲ್ಲಿ ಒಳಗಡೆ ಹೋಗೋ ತರ ಈ ತರ ಫೋಲ್ಡ್ ಮಾಡ್ಕೊಂಡು ಹೊಲಿಗೆ ಹಾಕೋರಿ. ನೋಡ್ರಿ ಫಿನಿಶಿಂಗ್ ಎಷ್ಟು ನೀಟಾಗಿ ಬಂತು ಅಂತೇಳಿ. ಈ ತರ ನಾವು ಸ್ಟಿಚ್ ಯಾಕೆ ಮಾಡ್ತೀವಿ ಅಂತಂದ್ರೆ ಕೆಲವೊಬ್ರು ಇಲ್ಲಿ ಬೆನ್ನಿಗೆ ಅವ್ರು ಏನ್ ಮಾಡ್ತಿರ್ತಾರ ಅಂತಂದ್ರೆ ಕೈ ಹೊಲಿಗೆ ಇರೋದು ಬ್ಲೌಸ್ ನ ವೇರ್ ಮಾಡ್ತಿರ್ತಾರ. ಮತ್ತೆ ಚೆನ್ನಾಗಿ ಸ್ವಲ್ಪ ಕ್ವಾಲಿಟಿ ಇರುವಂತ ಬಟ್ಟೆ ಆಗ್ಲಿ ಅಥವಾ ಇಲ್ಲಂದ್ರೆ ಸ್ವಲ್ಪ ಡಿಸೈನ್ ಚೆನ್ನಾಗಿರೋದಾಗ್ಲಿ ಆ ತರ ಇದ್ದಾಗ ನಾವಿಲ್ಲಿ ಈ ಹೊಲಿಗೆ ಇರ್ತಲ್ಲ ಇಲ್ಲಿ ನಾವು ಕೈ ಹೊಲಿಗೆ ಮಾಡಿದ್ರೆ ಬೆನ್ ಪಟ್ಟಿದ್ದು ಫಿನಿಶಿಂಗ್ ನೀಟಾಗಿ ಕಾಣಿಸುತ್ತೆ. ಹಂಗಾಗಿ ನಾವು ಈ ತರ ಮೆಥಡ್ ನ ಫಾಲೋ ಮಾಡ್ತೀವಿ. ನೆಕ್ಸ್ಟ್ ಇವಾಗ ಪೈಪಿಂಗ್ ಮಾಡ್ಕೊಳ್ಳೋಣ. ಇದಕ್ಕೆ ನೋಡಿರಿ ಪೈಪಿಂಗ್ನ ಯಾವ ಥರ ಮಾಡಬೇಕು ಅಂತೇಳಿ ನಾನೊಂದು ಸಪ್ರೇಟಾಗಿ ವಿಡಿಯೋನೇ ಮಾಡಿದ್ದೀನಿ. ಆಲ್ರೆಡಿ ಇವಾಗ ಅಪ್ಲೋಡ್ ಮಾಡಿದ್ದೀನಿ ಇದನ್ನು. ಫಸ್ಟ್ ಯಾರ್ಯಾರು ಅದನ್ನು ನೋಡಿಲ್ಲ ವಿಡಿಯೋನ ಫಸ್ಟ್ ಅದನ್ನು ನೋಡಿ ಆಮೇಲೆ ಈ ವಿಡಿಯೋನ ಚೆಕ್ ಮಾಡಿರಿ. ನಾವು ಪೈಪಿಂಗ್ ಮಾಡುವಾಗ ಯಾವಾಗಲೂ ಕ್ರಾಸ್ ಪೀಸ್ ಮೇಲೆ ಬಟ್ಟೆ ತೊಗೊಂಡು ಪೈಪಿಂಗ್ ಮಾಡಿದರೆ ಪೈಪಿಂಗ್ ನೀಟಾಗಿ ಬರ್ತೈತಿ. ಕೆಲವೊಂದು ಸಾರಿ ನಾವು ಸ್ಟ್ರೇಟ್ ಪೀಸಲ್ಲಿ ತೊಗೊಂಡು ಪೈಪಿಂಗ್ ಮಾಡ್ತಿರ್ತೀವಿ. ಅಲ್ಲಿ ಏನಾಗ್ತೈತಿ ಅಂತಂದ್ರೆ ನಾವು ನೆಕ್ ಹತ್ರ ರೌಂಡ್ ಶೇಪ್ ತೆಗ್ದಿರ್ತೀವಲ್ಲ ಅಲ್ಲಿ ತೆಗ್ದಾಗ ನಮ್ಗೆ ಫೋಲ್ಡ್ ಮಾಡ್ಕೊಂಡು ನಾವು ಹೊಲಿಗೆ ಹಾಕುವಾಗ ಅಲ್ಲಿ ನಮ್ಗೆ ಪೈಪಿಂಗ್ ನೀಟಾಗಿ ಬರೋಲ್ಲ, ರಿಂಗ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಹಂಗಾಗಿ ಆದಷ್ಟು ನೀವು ಯಾವ ಬ್ಲೌಸ್ನ ಸ್ಟಿಚ್ ಮಾಡ್ತಿರ್ತೀರಿ ನೀವು ಕ್ರಾಸ್ ಪೀಸ್ ಮೇಲೆ ಕಟಿಂಗ್ ಮಾಡ್ಕೊಂಡು ನೀಟಾಗಿ ಪೈಪಿಂಗ್ನ ಕಲ್ತ್ಕೊಳ್ಳಿ. ಇಲ್ಲಿ ನೋಡ್ರಿ ನಾನು ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೀನಿ ಈ ಪೈಪಿಂಗ್ನ. ಇದೇ ಬ್ಲೌಸಿಂದ ನಾನು ಪೈಪಿಂಗ್ನ ಯಾವ ಥರ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋನ. ಫಸ್ಟ್ ಆ ವಿಡಿಯೋ ನೋಡಿರಿ. ನೋಡಿದ ಮೇಲೆ ನೀವು ಇಲ್ಲಿ ಪೈಪಿಂಗ್ನ ಮಾಡ್ಕೊಳ್ಳಿ. ಯಾವುದಾದ್ರೂ ಬ್ಲೌಸ್ ಇರಲಿ, ಲೈನಿಂಗ್ ಬ್ಲೌಸ್ ಆದ್ರೆ ಆಯಿತು, ಇಲ್ಲ ಪ್ಲೇನ್ ಬ್ಲೌಸ್ ಆದ್ರೆ ಆಯಿತು. ಇದೇ ಮೆಥಡ್ನ ನೀವು ಫಾಲೋ ಮಾಡಿರಿ, ನಿಮಗೆ ಪೈಪಿಂಗ್ ಅನ್ನೋದು ತುಂಬ ಈಸಿಯಾಗಿ ಬರುತ್ತೆ. ನೋಡಿರಿ ಫಿನಿಶಿಂಗಿನ ಎಷ್ಟು ನೀಟಾಗಿ ಬಂತು ಅಂಥೇಳಿ ಪೈಪಿಂಗಿಂದು. ನೋಡಿರಿ ನಾನು ನಿಮ್ಗೆ 2 ಮೆಥಡಲ್ಲಿ ಬ್ಯಾಕ್ ಪಾರ್ಟ್ನ ಯಾವ ಥರ ರೆಡಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಯಾವ ಮೆಥಡ್ ಈಸಿ ಆಗ್ತೈತಿ ನೀವು ಆ ಮೆಥಡ್ನ ಫಾಲೋ ಮಾಡಿರಿ. ವಿಡಿಯೋ ಇಷ್ಟ ಆಯ್ತಂದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.